ಆಸ್ಪತ್ರೆಗೆ ಸೇರಿಸಿದ್ರು ಇನ್ನು ಸರಿಯಾಗಿ ನಾವು ಇವ್ರ ಗತೆ ಆಗೋದು ಬೇಡ ಬಂಡ್ಕೊಂಡು ಏನೇ ಅಶ್ವಿನಿ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿಬಿಟ್ಟಿದೀಯಾ? ನಿಂಗೆ ಗೊತ್ತಿಲ್ವಾ? ಫೋನಲ್ಲಿ ಚಲೋದು ಬರ್ತದ ಕೆಟ್ಟೋದು ಬರ್ತದ. ಯೂಟ್ಯೂಬ್ನಲ್ಲಿ ಗಣಿತ ಕಳ್ಕೊಬೋದು, ಇಂಗ್ಲೀಷು ಕಳ್ಕೊಬೋದು. ಫೋನಲ್ಲಿ ಹೇಗೆಂತ ಹೇಳ್ತಾರೆ, ಅದು ಬಿಟ್ಟು ಫೋನಲ್ಲಿ ಒಳ್ಳೆಯದನ್ನು ಕಲ್ಕತ್ಕೋ ಹೇಳೋದು ಹೇಳಿದ್ದೀನಿ. ಏನು ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಲು ಎಲ್ಲ ಗೊತ್ತಿರೋ ಹಾಗೆ. SSS ಮ್ಯಾಲ್ ಪರೀಕ್ಷೆ ಬಿಟ್ರೆ ನೋಡ್ದೆ? ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ಪಟ್ಲೆ ಬರೀ ಅಕ್ಷತನ್ವೇ ರೀಲ್ಸ್ ಬರ್ತಿದ್ದಾವೆ. ಕಣೆ ಪಾಪ ಅವ್ರ ಅಪ್ಪ ಅಮ್ಮ ಕಷ್ಟಪಟ್ಟು ಬೇರೆ ಮನೆಯಲ್ಲಿ ದುಡಿದು ಆಕೆಗೆ ಕ್ರಿಮ್ಸೈಟ್ ಮೊಬೈಲ್ ಕೊಡಿಸಿದ್ದಾರೆ. ಕಣೆ ನಮ್ಮ ಅಪ್ಪ ಅಮ್ಮ ಗೊತ್ತಾದ್ರೆ ಕೆರು ತಂದು ಹೊಡಿತಾರೆ ಬನ್ರಿ. ಇವಳಿಂದ ನಮ್ಮಂತ ಒಳ್ಳೆ ಹುಡುಗಿಯರು ಕೆಟ್ಟಾಗೋದು ಬೇಡ. ಅವಳು ಎಂತ ಬಟ್ಟೆ ಹಾಕೊಂಡು ರೀಲ್ಸ್ ಮಾಡ್ತಿದ್ದಾಳೆ ನೋಡಿ. ಇತ್ತು ಇವಳು ಎಲ್ಲಾದರೂ ಕೆರೆಗೆ ಬಾವಿಗೆ ಬಿದ್ದು ಹೋಗಿದ್ರೆ ವಾಸಿ. ನಾ ಅಂತ ದೊಡ್ಡ ತಪ್ಪು ಏನು ಮಾಡಿದ್ದೀನಿ? ನಾ ಮೊಬೈಲ್ ತೊಗೊಂಡ್ರೆ ಹಾಳಾದ್ನೆ ಅಥವಾ ರೀಲ್ಸ್ ಇಂಥ ಬಟ್ಟೆ ಹಾಕೊಂಡು ರೀಲ್ಸ್ ಮಾಡಿದ್ದಿಂದ್ರ ನನ್ನ ಸಮಾಜದಲ್ಲಿ ಕೆಟ್ಟ ಹೆಸರೇ ಉಳಿತದೆ. ನಾ ಇರೋದಕ್ಕಿಂತ ಸಾಯೋದೇ ಮೇಲು. ನನ್ನಂಥ ಒಳ್ಳೆಯ ಅಪ್ಪ ಅಮ್ಮನ ಹೊಟ್ಟೆಲಿ ನಾ ಇರಬಾರ್ದು. ಅಪ್ಪ ಅಮ್ಮ ನನ್ನ ಕ್ಷಮಿಸ್ಬಿಡಿ. ಅಪ್ಪ ಮಗಳೇ ಮಗಳೇ ನನ್ ಬಿಟ್ಟು ಹೇಗೆ ಇರೋದು ಮಗಳೇ? ಅಷ್ಟು ಬಿಟ್ಟು ಮಗಳೇ ನಿನ್ ಬಿಟ್ಟು ಭಗವಂತ ಭಗವಂತ ನಮ್ಮ ಮಗಳೇ ಬೇಕಾಯ್ತಾ ನಿನಗೆ? ಮಗಳೇ ಮಗಳೇ ನನ್ ಬಿಟ್ಟು ಮಗಳೇ ಮಗಳೇ ಹನಿಯ ದನಿ ಕೇಳದೆ ಮಂಡಿ ಊರಿ ಮರುತ್ತಿರೋ ಮನದ ಮನ ಮುಟ್ಟದೆ ಕೈಯ ಮುಗಿವೇನ ಹೇಗಾದರೂ ನೀ ನನ್ನ ಜೊತೆಯೇ ಇರು. ಬಾಬು ಬಾಬು ನಿಮ್ಮ ಮಕ್ಕಳು ಫೋನಲ್ಲಿ ಏನ್ ನೋಡ್ತಾರೆ ಏನ್ ಮಾಡ್ತಾರೆ? ನಿಮ್ಮ ಮಕ್ಕಳು ಎಷ್ಟೊತ್ತನ ಫೋನ್ ನೋಡ್ತಾರೆ? ಸ್ವಲ್ಪ ಗಮನ ಹರಿಸಿ. ನಿಮ್ಮ ಮಕ್ಕಳು ನಮ್ಮ ಮಗಳ ತರನೇ ನಿಮ್ಮ ಮಕ್ಕಳಿಗೂ ಆಗ್ಬಹುದು. ಸ್ವಲ್ಪ ನಿಮ್ಮ ಮಕ್ಕಳ ಮೇಲೆ ಗಮನ ಹರಿಸಿ. ನಿಮ್ಮ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಿ, ಆದ್ರೆ ಬೇಡ ಅನ್ನಲ್ಲ. ಹೀಗೆ ನೀವು ಗಮನ ಹರಿಸಿ ಮಗಳೇ. ಇಲ್ಲಿವರೆಗೆ 7ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳು ಮೊಬೈಲ್ ಬಳಕೆಯಿಂದ ಆಗುವ ದುಷ್ಪರಿಣಾಮಗಳ ಕುರಿತು